ನಿಮ್ಮ ಅಮ್ಮ ಏನ್ ಮಾಡ್ತಾರೆ? ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ರೆಡಿ ಆಗಿಲ್ಲ, ನಂದು ರೆಡಿ. ಐ ಆಮ್ ರೆಡಿ. ಅಮ್ಮ ನಿಂತ್ಕೊಂಡಿದೆ. ನಮ್ಮ ದೂರ ಹೊರಟಿದ್ದ ಅಮ್ಮ ಪಾರ್ಕಿಗೆ ಅಂತ ದೂರ ಹೋಗ್ತೀನಿ. ನಂದು ಇಚ್ಛೆ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೊರಡಿದ್ದೀನಿ ಅಂತ ಹೇಳ್ತೀನಿ. ಹೋಗ್ತಾ ಹೋಗ್ತಾ ಮಾತಾಡುವ, ಯಾಕೆ ಏನು ಅಂತ ನಾನು ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡುವ. ಅಮ್ಮ ಬರ್ತಾ ಇದ್ದಾರೆ, ಅಮ್ಮ ರೆಡಿ ಆದ್ರೆ ನೋಡ್ತೀನಿ. ನಾನು ಹೋಗ್ತಾ ಇರೋದು ಇವಾಗ ಎಲ್ಲಿಗೆ ಅಂತೇಳಿ ನೋಡ್ತಾ ಇರಿ. ಹಾಗೆಯೇ ಅಮ್ಮನೂ ಬಂದಿದ್ದಾರೆ. ಯಾವತ್ತೂ ಅಮ್ಮ ಬರಲ್ಲ, ಕಡಿಮೆ ಅಮ್ಮ ಹೊರಗಡೆ ಬರೋದು. ಇವತ್ತು ಅವರು ಬರ್ತೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಮ್ಮನ ಕರ್ಕೊಂಡು ಇವಾಗ ನಾನು ರಿಕ್ಷಾದಲ್ಲಿ ಹೋಗ್ತಾ ಇದ್ದರೆ ರಿಕ್ಷಾ ಸೌಂಡ್ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಹೊರಗಡೆ ಫುಲ್ಲು ಸೌಂಡೇ ಇತ್ತು, ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಇವಾಗ ನಾವು ಗುರುವಾಯಿನಕೆರೆಯಲ್ಲಿದ್ದೇವೆ. ಗುರುವಾಯಿನಕೆರೆಯಲ್ಲಿ ಬಂದು ಇಳಿದ್ವಿ. ಹಾಗೆಯೇ ಸ್ವಲ್ಪ ಅಲ್ಲಿ ಗಾಡಿ ಇದ್ದು, ತುಂಬ ಗಾಡಿಗಳು ಇತ್ತು. ಸಂಜೆ ಹೊತ್ತಲ್ಲಿ, ಸಂಜೆ ವ್ಯೂ ಅಂತೂ ಸೂಪರ್ ಆಗಿತ್ತು ನೋಡಿ. ಗಾಡಿಗಳ ರಶ್ಶು, ಜನರ ಅಲೆದಾಟ, ಮನೆಗೆ ಹೋಗುವ ಟೈಮು ಇದು ಸಂಜೆ ಹೊತ್ತಲ್ಲಿ. ಆ ಕಡೆ ಈ ಕಡೆ ಜನಗಳು ಹೋಗೋದು ಎಲ್ಲ ಕೆಲಸ ಬಿಟ್ಟು ತುಂಬ ರಶ್ ಇತ್ತು. ಹಾಗೆಯೇ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಮಗೆ ಬೆಳ್ತಂಗಡಿ ಕಡೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡಿದ್ದೇವೆ. ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಹೋದ್ವಿ ಬೆಳ್ತಂಗಡಿ ಕಡೆ. ಇಲ್ಲಿಂದ ಸ್ವಲ್ಪ ಇರೋದು ಹೋಗೋಕ್ಕೆ, ಅದಕ್ಕೋಸ್ಕರ ಇಲ್ಲಿ ಆಟೋ ಮಾಡಿಕೊಂಡ್ವಿ. ಆಟೋ ಮಾಡಿಕೊಂಡು ಹೋದ್ವಿ. ಹಾಗೆಯೇ ಬೆಳ್ತಂಗಡಿ ವ್ಯೂ ಇದು ಸಂತೆ ಮಾರ್ಕೆಟ್ ನೋಡಿ. ಸಂತೆ ಮಾರ್ಕೆಟ್ ವ್ಯೂ ಅಂತೂ ಬೆಳ್ತಂಗಡಿಯಲ್ಲಿ ಸೂಪರ್ ಆಗಿತ್ತು. ಸಂಜೆ ಹೊತ್ತಲ್ಲಿ ಲೈಟಿಂಗ್ಸ್, ಜನಗಳು ಇಲ್ಲಿನೂ ರಶ್ ಇತ್ತು. ಹಾಗೆಯೇ ಪೃಥ್ವಿ ಜ್ಯುವೆಲ್ಲರ್ಸ್ಗೆ ಬಂದ್ವಿ. ಅಲ್ಲಿ ನಂದು ಪೃಥ್ವಿ ಜ್ಯುವೆಲ್ಲರ್ಸಲ್ಲಿ ಏನಪ್ಪ ಅಂತೇಳಿ ನೀವು ಅನಿಸ್ಬೋದು. ಯಾಕಂದ್ರೆ ನಂದು ತಾಳಿ ಚೈನು ಸ್ವಲ್ಪ ಸರಿ ಇರಲಿಲ್ಲ. ನನಗೆ ಅನಿಸಿದೆ ನಾನು ಚೇಂಜ್ ಮಾಡುವ ಅಂತೇಳಿ. ಬಟ್ ಅಲ್ಲಿ ನೋಡುವಾಗ ನನಗೆ ನನ್ನ ಬಂಗಾರಕ್ಕಿಂತ ನನಗೆ ಕಡಿಮೆ ಬಂಗಾರನೇ ಸಿಗೋದು. ನಾವು ಚೇಂಜ್ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತೇಳಿ ನಾನು ಅದನ್ನೇ ಸರಿ ಮಾಡಿಕೊಂಡೆ. ಯಾಕಂದರೆ ಚೇಂಜ್ ಮಾಡೋದು ಇವಾಗ ಬೇಡ ಅಂತ ಅನ್ನಿಸ್ಬಿಡ್ತು. ತುಂಬ ನೋಡಿದೆ, ಬಟ್ ಎಲ್ಲ ವೀಡಿಯೋಸ್ ಮಾಡಿಲ್ಲ ನಾನು ಏನು ಮಾಡೋದು ಅಂಥೇಳಿ. ಬಟ್ ಬೇಡ ಅಂತ ಅನ್ನಿಸ್ಬಿಡ್ತು. ಅದನ್ನೇ ಸರಿ ಮಾಡಿದೆ. ನಂದು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ಅದಕ್ಕೋಸ್ಕರ ಅದನ್ನೇ ಸರಿ ಮಾಡ್ಕೊಂಡು ಬಂದೆ. ಅಮ್ಮನೂ ಅಷ್ಟೇ ಕಿವಿದು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಇವಾಗ ಬೇಡ ಮತ್ತೆ ಮಾಡಿಕೊಳ್ಳುವ ಅಂತೇಳಿ ಹೇಳಿದೆ. ಇವಾಗ ಬೇಡ ಅಂಥೇಳಿ ನಂದು ತಾಳಿ ಚೈನ ಸರಿ ಮಾಡ್ಕೊಂಡು ಬಂದ್ವಿ. ಆ ಮುತ್ತು ಸರಗಳು ಚೆನ್ನಾಗಿದ್ವಲ್ವ. ಹಾಗೆಯೇ ಹೊರಗಡೆ ಬಂದ್ವಿ ಇವಾಗ ನಾವು ಹೊರಗಡೆ ಬಂದ್ವಿ. ಯಾಕಂದರೆ ನಮ್ಮದು ಪರಿಚಯ ಅವ್ರದ್ದು ಆಟೋ ನಾನು ಹೇಳಿದ್ದೇನೆ ಬರ್ಬೋದು ಅಂತೆಲ್ಲ ಕಾಯ್ತಾ ಇದ್ವಿ ನಾವು. ಇದರಲ್ಲಿ 2 days ವೀಡಿಯೋಸ್ ಇದೆ. ನೆಕ್ಸ್ಟ್ ಬರುವಂಥದ್ದು ಮರುದಿವಸದ್ದು ವಿಡಿಯೋ ಆಗಿರುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಒಂದು ಪಕ್ಕದ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಹಾಗೆಯೇ ಅಕ್ಕ ಬಾವ ಬಂದಿದ್ದಾರೆ. ಅಕ್ಕ ಬಾವರನ್ನು ಮಾತಾಡಿಸ್ತಾ ಇದ್ದೀನಿ. ಅವರು ಇವಾಗ ಹೋಗುವವರು. ಅವು ಇದ್ದೆ
ಅಕ್ಕ ಭಾವ ಮಾತಾಡ್ತಾ ಇದ್ರೆ ಹೊರಗಡೆ, ಅವರು ಅದನ್ನು ತಗೊಂಡೋಗೋಕ್ಕೆ ಅಂತೇಳಿ ಬಂದದ್ದು. ಹೊರಗಡೆ ನಮ್ಮ ಇಲ್ಲಿನೂ ಜಾಗ ಇಲ್ಲ, ಅದಕ್ಕೋಸ್ಕರ ಅದನ್ನು ತಗೊಂಡು ಹೋಗ್ತಾರೆ ಅವರು. ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ. ಮತ್ತು ಒಂದು ಮಿಷಿನನ್ನು ಕೊಟ್ಟೆ ನಾನು, ಅದು ಮಿಷಿನ್ ನನಗೆ ಬೇಡ ಅಂತೇಳಿ. ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಹಾಗೇನೆ ಅವ್ರು ಬಂದಿದ್ದಾರೆ, ತಗೊಂಡು ಹೋಗ್ತಾರೆ. ನಾನು ಇವಾಗ ಕೋಲ ಅಂದರೆ ಗೊತ್ತಲ್ಲ, ದೈವದ್ದು. ನಮ್ಮ ಇದ್ರಲ್ಲಿ ಕೋಲ ಅಂತೀವಿ. ನಾವು ಹೋಗಿ ಬರ್ತೀನಿ ಇವಾಗ. ನೀವು ಆದಷ್ಟು ನಾನು ವಿಡಿಯೋ ಮಾಡ್ಕೋತೀನಿ, ಜಾಸ್ತಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ಮಾಡ್ಕೋತೀನಿ. ಓಕೆನಾ? ಸೆಕೆ ಇದೆ, ಕೂದಲು ನೋಡಿ ಹಿಂಗಿದೆ, ಸರಿಯಾಗಿ ಕಟ್ಟಬೇಕು. ಹಾಗೆಯೇ ಅಕ್ಕನ ಭಾವನಿಗೆ ದೋಸೆ ಮಾಡಿಕೊಟ್ವಿ. ದೋಸೆ ಮಾಡಿಕೊಟ್ಟು ಸ್ವಲ್ಪ ಲೇಟಾಗಿ ಹೋಗೋದು, ಇವಾಗ ಹೋಗಲ್ಲ ನಾನು, ಇವಾಗ ಹೊರಡಿದ್ದಷ್ಟೇ. ಲಲ್ಲ ನೋಡಿ ಅದೇ ಅವಳು ಬಿಡ ಆ್ಯಡ್ ಮಲ್ಪ ನೋಡಿ ಅಲ್ಲೇ, ಇಲ್ಲಿ ಲೈಟಿಂಗ್ಸ್ ಕಾಣುತ್ತೆ, ಅಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆ ನೋಡಿ ಅಲ್ಲೇ. ಇಲ್ಲಿ ಹತ್ತಿರ ಏನ ಕೇಳ್ತಾ ಇದೆ ಅಲ್ವಾ, ನೋಡಿದ್ರಲ್ವಾ, ಕೇಳ್ತಾ ಇದೆ ಸೌಂಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ದೈವದ್ದು ಆರಾಧನೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅದು ಕೇಳುವಾಗಲೇ ಹೋಗೋ ಅಂತ ಆಗುತ್ತೆ, ನನಗೆ ಅಷ್ಟು ಇಷ್ಟ. ನಮ್ಮ ಮನೆಯಲ್ಲೂ ಮಾಡಬೇಕು ಅಂತಿದೆ, ಯಾವಾಗಂತ ಗೊತ್ತಿಲ್ಲ, ಕಾಲಕ್ರಮೇಣ ಮಾಡೋ. ನಮಗೆ ದೇವರು ಆಶೀರ್ವಾದ ಕೊಟ್ಟರೆ ಖಂಡಿತ ನಮ್ಮ ಮನೆಯಲ್ಲಿ ಇದ್ದರೆ ಖಂಡಿತ ನಿಮ್ಮನ್ನೆಲ್ಲ ಕರಿತೀನಿ. ಯಾರ್ಯಾರು ನನ್ನ ಅಕ್ಕಪಕ್ಕ ಇದ್ದಾರೆ ಅವ್ರನ್ನ ಖಂಡಿತ ಕರಿತೀನಿ ಫಂಕ್ಷನ್ಗೆ. ಓಕೆನಾ? ಹಾಗೆಯೇ ಇಲ್ಲಿ ಹೋಗಿ ಬರುವ. ಹಾಗೆಯೇ ನಾನು ಅಕ್ಕ ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ. ಅವಳಿಗೆ ಗೊತ್ತಿಲ್ಲ, ನಾನು ಕಳಿಸ್ಕೊಟ್ಟೆ, ಹಿಂಗೆ ಮಾಡು ಅಂಥೇಳಿ. ಹಾಗೇ ಮಾಡ್ತಾಯಿದ್ಲು ಪಾಪ, ನನಗೋಸ್ಕರ ಟ್ರೈ ಮಾಡಿದ್ದಾಳೆ. ಥ್ಯಾಂಕ್ ಯು ಅಕ್ಕ. ಓ ಇಜ್ಜಪ್ಪ, ನಾವು ಹೊರಡಿದ್ವಿ. ಇವಾಗ ಅಕ್ಕನವ್ರು ಹೋದ್ರು. ಇವರ್ಜಿ ಈಕುಲ್ಲ ತುಂಬ ಕತ್ತಲೆ, ರೋಡ್ ಕಾಣ್ತಾ ಇರಲಿಲ್ಲ. ಟಾರ್ಚ್ ಹಾಕಿದ್ಲು ಅವಳು, ಟಾರ್ಚ್ ಹಾಕಿ ಹೋಗ್ತಾ ಇದ್ದೀವಿ ನಾವು. 3 ಜನ ಹೋಗ್ತಾ ಇದ್ದೀವಿ. ನಾನು ಇದರಲ್ಲಿ ಎಲ್ಲ ವೀಡಿಯೋ ಹಾಕಿಲ್ಲ, ತುಂಬ ಲಾಂಗ್ ಆಗುತ್ತೆ. ತುಂಬ ಲಾಂಗ್ ಆದರೆ ನೋಡೋದಿಲ್ಲಲ್ವ, ಅದಕ್ಕೋಸ್ಕರ ನಿಮಗೂ ನೋಡೋಕ್ಕೂ ಈಸಿ ಆಗಲಿ ಅಂಥೇಳಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಟೇಕ್ ಕೇರ್.